ನಿಮ್ಮ ಪ್ರಾಡಕ್ಟ್ ಬಗ್ಗೆ ಆ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಬಟ್ ಮಹತ್ವ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ, ಆ ರೆಸ್ಪೆಕ್ಟ್ ನಿಮಗೆ ಮರಳಿ ಸಿಕ್ಕಿದೆ ಅಷ್ಟೇ. ಸೊ ನೈಸ್. ಸೊ ಖುಷಿ ಆಗುತ್ತೆ ಸರ್. ಯಾಕೆ ಅಂತ ಅಂದರೆ ಈಗ ನಾನು ಮೊದಲೇ ಹೇಳಿದೆ, ಇಲ್ಲೇ ಇದ್ದವರೇ ಕನ್ನಡ ಮಾತಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರುವಾಗ ನೀವು ಬೇರೆ ರಾಜ್ಯದಿಂದ ಬಂದು ಕನ್ನಡ ಕಲಿತು ಮಾತಾಡ್ತಿರೋದು ಭಾಳ ಖುಷಿ ಇದೆ. ಸೊ ಹಾಗಾಗಿನೇ ಗ್ಯಾರಂಟಿ ನ್ಯೂಸ್ ನಿಮ್ಮನ್ನು ಗುರುತಿಸಿ ಒಂದು ಸನ್ಮಾನ ಕೂಡ ಮಾಡ್ತು. ಎಷ್ಟು ಖುಷಿ ಇದೆ ಸರ್ ನಿಮಗೆ? ತುಂಬ ಖುಷಿ ಇದೆ ಅಲ್ಲ. ನಮ್ಮ ಗ್ಯಾರಂಟಿ ಟಿವಿಯಿಂದ ನಮಗೆ ಒಂದು ಸನ್ಮಾನ ಕೊಡುವಾಗ ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಬಿಸಿನೆಸ್ಗೆ ಅದು ಸ್ವಲ್ಪ ಒಳ್ಳೇದಾಗುತ್ತೆ, ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ನಮ್ಮ ಈ ನಿಮ್ದು ಸನ್ಮಾನ ನನಗೆಲ್ಲ ನಮ್ಮ ಪ್ರಾಡಕ್ಟಿಗೆ ನೀವು ಕೊಟ್ಟಿರೋದು ಅಮೃತ ಬಿಂದುವಿಗೆ. ಸರಿಲ್ಲ, ತುಂಬ ಖುಷಿ ಇದೆ. ಯಾಕೆ ಅಂತ ಅಂದರೆ ಅದೇ ಈಗಾಗಲೇ ಹೇಳಿದ ಹಾಗೆ ಕನ್ನಡವನ್ನು ನೀವು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತೀರಿ, ಸ್ಪಷ್ಟವಾಗಿ ಮಾತಾಡ್ತೀರಿ, ನಮ್ಮ ಕನ್ನಡವನ್ನು ಗೌರವಿಸ್ತೀರಿ. ಅದಕ್ಕಿಂತ ಹೆಚ್ಚು ನಮಗೇನು ಬೇಕಾಗಿಲ್ಲ. ಸೊ ನಾವು ಯಾವಾಗಲೂ ಕೂಡ ಅಂದರೆ ನಾನ್ ಕನ್ನಡಿಗಾಸ್ಗೆ ಅದನ್ನೇ ನಾವು ಕೇಳೋದು, ನೀವು ಕನ್ನಡ ಮಾತಾಡಿ, ಕರ್ನಾಟಕದಲ್ಲಿ ಇದ್ಕೊಂಡು ಆರಾಮಾಗಿ ಮಾತಾಡ್ಬೋದು, ಚೆನ್ನಾಗಿರಿ, ಇಲ್ಲೆಲ್ಲ ಅನುಕೂಲ ಇದೆ ನಿಮಗೆ ಅಂತ ಹೇಳಿ. ಸೊ ನೀವು ಅದನ್ನು ಸದ್ಬಳಕೆ ಮಾಡ್ಕೊಂಡಿದ್ದೀರಿ, ಕನ್ನಡಿಗರ ಪ್ರೀತಿಯನ್ನು ಗಳಿಸಿದಿರಿ. ತುಂಬ ಖುಷಿ ಇದೆ ಸರ್. ಸೊ ಇದ್ರ ಜೊತೆಗೆ ನೀವು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀರಿ ಅನ್ನೋದು ಗೊತ್ತು. ಏನೇನು ಮಾಡಿದ್ದೀರಿ ಸರ್? ಅಲ್ಲ, ನಾವು ಈ ಬಡವರಿದೆಲ್ಲ ಅವರಿಗೆಲ್ಲ ಸಹಾಯ ಮಾಡೋದು, ಮತ್ತು ಸ್ವಲ್ಪ ಇದರ ಈ ಕೊರೋನಾ ಅದೆಲ್ಲ ಬರುವಾಗ ಅದಕ್ಕೆಲ್ಲ ಡೊನೇಷನ್ ಕೊಟ್ಟು ತುಂಬ ಕೊಟ್ಟಿದ್ದಾರೆ. ತುಂಬ. ಸೊ ಕೊರೋನಾ ಟೈಮ್ ಸ್ವಲ್ಪ ಮೆಲುಕು ಹಾಕೋದಾದ್ರೆ ಸರ್, ಕೊರೋನಾ ಟೈಮಲ್ಲಿ ಭಾಳ ಕಷ್ಟ ಇತ್ತು ಜನರಿಗೆ. ಪಾಪ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇತ್ತು. ಸೊ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಹಾಯ ಆಯಿತು ನಿಮ್ಮಿಂದ? ಅಲ್ಲ, ನಾವು ಆನಂದ ಗುರುಜಿ ಒಟ್ಟಿಗೆ ಸೇರಿಬಿಟ್ಟು ತುಂಬ ಜನಗೆ ಇದು ಊಟ ಕೊಟ್ಟೋದಕ್ಕೆ ವ್ಯವಸ್ಥೆ ಮಾಡಿರೋದು, ಆಮೇಲೆ ಬೇರೆ ಬೇರೆ ಎಲ್ಲ ತುಂಬ ಫ್ರೀ ಮೆಡಿಸಿನ್ಸ್ ಕೊಟ್ಟಿರೋದು, ಅದೇ ಥರ ತುಂಬ ಮಾಡಿದ್ದಾರೆ. ತುಂಬ ಹೇಳಲಿಕ್ಕಿಲ್ಲ, ಅದು ತುಂಬ ಮಾಡಿದ್ದಾರೆ. ಆಮೇಲೆ ಫ್ಲಡ್ ಬರುವಾಗ ಅದೇ ಥರ ಮಾಡಿರೋದು. ಮೊನ್ನೆ ಫ್ಲಡ್ ತುಂಬ ಇದು ಈ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಬಂತಲ್ಲ, ತುಂಬಾ ಹೆಲ್ಪ್ ಮಾಡಿದ್ದಾರೆ. ಫ್ಲಡ್ ಸಂದರ್ಭದಲ್ಲಿ ಆಗಿರ್ಬೋದು, ಜೊತೆ ಕೊರೋನಾ ಟೈಮಲ್ಲಿ. ಹೌದು. ಸೊ ಈ ಬಡ ಮಕ್ಕಳಿಗೆ ಸಹಾಯ ಮಾಡೋದು ಅದು ಮಾಡ್ತಾ ಇದೆಯಲ್ಲ, ಅದು ಮಾಡ್ತಾ ಇದೆ. ಓಕೆ. ಅದು ಯಾರಾದ್ರೂ ಒಬ್ರು ಬಂದಿದ್ರೆ ನಾವು ಕೊಡ್ಬೇಕಂದ್ರೆ ಕೊಟ್ಟು ಕಳಿಸೋದು ಅಷ್ಟೇ. ಅದು ಯಾಕಂದ್ರೆ ನಾವು ಕೊಟ್ಟಿದ್ರೆ ಮತ್ತು ನಮಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ. ಇದು ಟ್ರೂ ಸರ್. ಸೊ ಇದ್ರ ಜೊತೆಗೆ ನೀವು ಇಲ್ಲಿನ ರಾಜಕಾರಣಿಗಳಿಗೆ ಚಿರಪರಿಚಿತರ ಸರ್? ರಾಜಕಾರಣದ ನಂಟಿದೆಯಾ ನಿಮಗೆ? ಇದೆ. ನಮಗೆ ನೋಡಿ, ನಮ್ಮದು ಈ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಿರೋದು ಆವಾಗ ಹೆಲ್ತ್ ಮಿನಿಸ್ಟರ್ ಆಗಿರೋದು ರಮೇಶ್ ಕುಮಾರ್ ಸರ್. ರಮೇಶ್ ಕುಮಾರ್ ಅವರು. ಓಕೆ. ಅವರೇ ಮಾಡಿ. ಬೇರೆ ಎಲ್ಲ ಇದೆ, ಎಲ್ಲ ಕೇಳಲಿಕ್ಕಾಗಲ್ಲ ಅಷ್ಟೇ. ಓಕೆ ಸರ್, ನಿಮ್ಮನ್ನು ಸಾಕಷ್ಟು ಕಡೆ ಸಂಸ್ಥೆಗಳು ಗುರುತಿಸಿದಾವೆ, ಬಹಳಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬಂದಿದ್ದಾವೆ. ಸೊ ಅದು ಕರ್ನಾಟಕದಲ್ಲಿ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ತುಂಬಾ ಖುಷಿ ಇದೆ. ಅಲ್ಲ, ಕರ್ನಾಟಕದಿಂದ ನಮಗೆ ನೋಡಿ, ನಮಗೆ ಕೇರಳದಿಂದ ಏನು ಕೊಟ್ಟಿಲ್ಲ, ಕೇರಳದಿಂದ ಯಾರು ಏನು ಮಾಡಿಲ್ಲ, ಎಲ್ಲ ಕೊಟ್ಟಿರೋದು ಕರ್ನಾಟಕದಿಂದ. ಸನ್ಮಾನ ಕೊಟ್ಟಿರೋದು ಕರ್ನಾಟಕದಿಂದ, ನಮ್ಗೊಂದು ಲೈಫ್ ಕೊಟ್ಟಿರೋದು ಕರ್ನಾಟಕದಿಂದ. ಅದು ತುಂಬಾ ಖುಷಿ ಆಗುತ್ತೆ. ಅಲ್ಲ, ನೀವು ಕನ್ನಡಿಗರೇ ಆಗ್ಬಿಟ್ಟಿದ್ದೀರಾ ಈಗ. ಅದು ಕನ್ನಡಿಗ ಆಗಿದೆ. ನಮ್ಮ ಮಗೇನೂ ಅದೇ ತರ. ಓಕೆ ಸರ್, ನಿಮ್ಮ ಕುಟುಂಬ ಅಂದ್ರೆ ಕುಟುಂಬದ ಪರಿಚಯ ಮಾಡಿಕೊಡೋದಾದ್ರೆ ಯಾರ್ಯಾರು ಇದ್ದೀರಾ ಸರ್ ಕುಟುಂಬದ? ನಮ್ಮ ವೈಫ್, ನಮ್ಮ ಮಗ, ಅವನು MBA ಆಗಿದೆ ಈಗ. ಓಕೆ. ಅವನು ನಮ್ಮ ಆಫೀಸಲ್ಲಿ ಇದೆ, ಅವನು ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ಸೊ ಟೋಟಲ್ 3 ಜನ ಇದ್ದೀರಿ? 3 ಜನ. ಓಕೆ. ನಿಮ್ಮ ಈ ಒಂದು ಕಂಪನಿಯಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? ಒಂದು 43 ಇದೆ. 43. ಸೊ ಅಮೃತ ಬಿಂದು ಪ್ರಾಡಕ್ಟು ಬೆಂಗಳೂರಿನಲ್ಲೇ ಅದು ಉತ್ಪಾದನೆ ಆಗುತ್ತಾ ಅಥವಾ? ಅದು ಕೇರಳದಲ್ಲಿ ಆಗುತ್ತೆ. ಕೇರಳದಲ್ಲಿ ಫ್ಯಾಕ್ಟ್ರಿ ಇರೋದು ಕೇರಳ. ಓಕೆ. ಯಾಕಂದ್ರೆ ಇಡ್ಮೂಲಿಕೆ ಎಲ್ಲ ಸಿಕ್ಕೋದು ಅಲ್ಲಿ ಸುಲಭ ಇದೆ, ಅದಕ್ಕಿಂತ ಅಲ್ಲಿ ಹಾಕಿರೋದು. ಓಕೆ. ಸೊ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್. ಹೌದು. ಓಕೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಅಲ್ಲ, ನಾವೀಗ ನಮ್ದು ಸೂಪರ್ ಸ್ಟಾಕಿಸ್ಟ್ ಇರುತ್ತದೆ, ಅದು ಯಲ್ಲಾಪುರಲ್ಲಿರೋದು ಸೂಪರ್ ಸ್ಟಾಕಿಸ್ಟ್. ಅದು ಶ್ರೀರಾಮ ಸೈಲ್ಸ್ ಅಂತ ಹೇಳಿ ಸೂಪರ್ ಸ್ಟಾಕಿಸ್ಟ್ ಯಲ್ಲಾಪುರಲ್ಲಿ ಇದೆ. ನಾವು ಅವರಿಗೆ ಸಪ್ಲೈ ಕೊಡೋದು, ಬೇರೆ ನಮಗೆ ತಲೆಬಿಸಿ ಏನಿಲ್ಲ. ಅವರೇ ಇದು ಕರ್ನಾಟಕ ರಾಜ್ಯಕ್ಕೆ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡೋದು. ಎಸ್, ಹಾಗೆ. ಸೊ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮದು ವ್ಯಾಪಾರ ನಡೀತಾ ಇದೆ ಅಂತ ಆಯಿತು. ಹೌದು ಸರ್. ಇನ್ನೊಂದು ವಿಚಾರ, ನೀವು ಇಲ್ಲೇ ಇದ್ದು ಇಲ್ಲೇ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಯಾವಾಗಲೂ ಒಂದು ಸಾರಿ ಈ ಭಾಷೆ ವಿಚಾರ ಬರುತ್ತೆ, ಗಡಿ ವಿಚಾರ ಬರುತ್ತೆ, ಕೇರಳ ವರ್ಸಸ್ ಕರ್ನಾಟಕ ಅಂತ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಯಾಕೆ ಹಿಂಗೆ ಆಗ್ಬಿಡುತ್ತೆ ಅಂತ ಅನಿಸುತ್ತಾ ನಿಮಗೆ? ಯಾಕೇನು ನಮಗೆ ಇನ್ನೂ ಅಷ್ಟೇ ಪ್ರಾಬ್ಲಮ್ಸ್ ಏನು ಬಂದಿಲ್ಲ.
ಆಗ ಹಾಗಲ್ಲ, ಈಗ ನೀವು ಮೂಲತಃ ಕೇರಳದವರು, ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀರಿ. ಸೊ ಆವಾಗ ಈ ಕೇರಳದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಕೇರಳಕ್ಕೂ ಕರ್ನಾಟಕಕ್ಕೆ ಏನೋ ಸಮಸ್ಯೆ ಆಗಿರುತ್ತೆ ರಾಜಕೀಯವಾಗಿ, ರಾಜತಾಂತ್ರಿಕವಾಗಿ. ಸೊ ಅದನ್ನೆಲ್ಲ ನೋಡಿದಾಗ ಯಾಕೆ ಹಿಂಗೆ ಆಗುತ್ತಪ್ಪ ಅಂತ ಏನಾದರೂ ಅನ್ಸಿದ್ದಿದೆಯಾ? ಯಾಕೆಂದರೆ ನಾವು ನೋಡಿ, ನಮಗೆ ಲೈಫ್ ಕೊಟ್ಟಿರೋದು ಕರ್ನಾಟಕ. ಕೇರಳಗೆ ಏನಾಗಿದ್ರೆ ಆಗಿದೆ ಇಲ್ಲ, ಅದೇನು ನಾವಷ್ಟೇ ಅದಕ್ಕೇನು ನಾವು ತಲೆ ಹಾಕಲ್ಲ. ಓಕೆ, ನಾವು ನಮ್ಮ ಬಿಸ್ನೆಸ್ಸು, ಜನಗಳಿಗೆ ಒಳ್ಳೇದಾಗಬೇಕು, ನಮ್ದು ಅಷ್ಟೇ. ಬೇರೆ ತಲೆ ಬಿಸಿ ಮಾಡಿದರೆ ಅಷ್ಟೇ. ನಾವು ನಿಜ ಹೇಳೋದು, ಅದು ಬೇರೆ ಇಲ್ಲ. ನಾವು ನಿಜ ಹೇಳ್ತಾ ಇರೋದು ವಿಷಯ.